ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಲೈಫ್. ಇವತ್ತು ಗಾಂಧೀಜಿ ಜೊತೆ ಕಾಫಿ ಕುಡಿಯಿರಿ ಎನ್ನುವ ವಿಷಯದ ಬಗ್ಗೆ ಮಾತನಾಡೋಣ. ಇಲ್ಲಿ ಒಂದು ಮುಖ್ಯವಾದ ವಿಚಾರ ಅಂದರೆ ನಾವು ಪುಸ್ತಕಗಳ ಹುಳ ಆಗಬೇಕು ಅಂತಕ್ಕಂಥ ಒಂದು ಸಂಗತಿಯನ್ನು ಚರ್ಚಿಸೋಣ. ಓಕೆ ಫ್ರೆಂಡ್ಸ್, ಲೆಟ್ಸ್ ಗೋ. ನಾವು ಮಾಡುತ್ತಿರುವ ಕಾರ್ಯದಲ್ಲಿ ಅತ್ಯುನ್ನತ ಮಟ್ಟದಲ್ಲಿರುವುದಕ್ಕೆ ಓದುವ ಅಭ್ಯಾಸ ಅತ್ಯಂತ ಪರಿಣಾಮಕಾರಿ ಶಿಸ್ತೆಂದು ನನ್ನ ತಿಳುವಳಿಕೆ. ಒಂದು ಶ್ರೇಷ್ಠ ಗ್ರಂಥವನ್ನು ಓದುವುದೆಂದರೆ ಶ್ರೇಷ್ಠ ಲೇಖಕನೊಡನೆ ಸಂವಾದ ನಡೆಸಿದಂತೆ, ಹೌದಾ? ಆ ಸಂವಾದವೇ ಕ್ರಮೇಣ ನಮ್ಮ ವ್ಯಕ್ತಿತ್ವವಾಗಿಬಿಡುತ್ತದೆ. ಈ ರಾತ್ರಿ ನೀವು ಕಾಫಿ ಕುಡಿಯುತ್ತಾ ಮಹಾತ್ಮ ಗಾಂಧೀಜಿಯ ಆತ್ಮಚರಿತ್ರೆ ಸತ್ಯ ಶೋಧನೆಯನ್ನು ಓದಿದ್ರೆಂದು ಊಹಿಸಿಕೊಳ್ಳಿ. ಆಗ ಆ ಮಹಾತ್ಮನ ಕಣ್ಣೊಳಗೆ ಹೋಗಿ ಆತನ ಅಮೋಘ ಸಾಧನೆ ಹೇಗೆ ಸಾಧ್ಯವಾಯಿತೆಂದು ತಿಳಿದುಕೊಳ್ಳಬಹುದು. ಮೆಡೋನಾ ಜೊತೆ ಅಲ್ದಾಡ ಬಯಸುತ್ತೀರಾ? ಆಕೆ ಬರೆದ ಪುಸ್ತಕವನ್ನು ಓದಿ. ಇದೇ ರೀತಿ ಜಾಕ್ ವೆಲ್ಸ್, ಮದರ್ ತೆರೇಸಾ, ಬಿಲ್ ಗೇಟ್ಸ್ ಮುಂತಾದ ಮಹನೀಯರ ಒಂದು ಪುಸ್ತಕಗಳನ್ನು ಓದಿದಾಗ ಅವರ ವ್ಯಕ್ತಿತ್ವವನ್ನು ನಾವು ಪಡೆಯಬಹುದಾಗಿದೆ. ನೀವು ಗೌರವಿಸುವ ವ್ಯಕ್ತಿ ಬರೆದ ಪುಸ್ತಕವನ್ನು ಓದಿದಾಗ ಅವರಲ್ಲಿರುವ ಪ್ರತಿಭೆಯು ನಮ್ಮನ್ನು ಮುಟ್ಟಿ ತಡುತ್ತದೆ. ಶ್ರೇಷ್ಠ ಗ್ರಂಥವನ್ನು ಓದಿದ ಕೈ ಮೊದಲಿನಂತಿರುವುದಿಲ್ಲ. ಒಲಿವರ್ ವೆಂಡಲ್ ಹಾಲ್ಸ್ ಹೇಳ್ತಾರೆ, ಒಂದು ಹೊಸ ವಿಚಾರದಿಂದ ವಿಸ್ತಾರಗೊಂಡ ಮನಸ್ಸು ಪುನಃ ಸಂಕುಚಿತ ಸ್ಥಿತಿಗೆ ಮರಳುವುದಿಲ್ಲ ಅಂತ. ಇದೇ ರೀತಿ ನಾನು ವಿದ್ಯಾರ್ಥಿಯಾಗಿದ್ದಾಗ ನನ್ನ ತಂದೆ ಹೇಳ್ತಾ ಇದ್ದರು, ಬಾಡಿಗೆ ಅಥವಾ ತಿಂಡಿ ತೀರ್ಥಗಳ ಖರ್ಚು ಕಡಿಮೆ ಮಾಡಿದರೂ ಪರವಾಗಿಲ್ಲ, ಒಂದು ಒಳ್ಳೆಯ ಪುಸ್ತಕಗಳಿಗಾಗಿ ಖರ್ಚು ಮಾಡಲು ಹಿಂಜರಿಯಬೇಡ ಅಂತ ಹೇಳಿದ ಮಾತು ನನ್ನ ಜೀವನದುದ್ದಕ್ಕೂ ಸಂಗಾತಿಯಾಗಿದೆ ಅಂತ ಹೇಳ್ಬೋದು. ಒಂದು ಶ್ರೇಷ್ಠ ಗ್ರಂಥದಲ್ಲಿರುವ ಒಂದು ಉತ್ತಮ ವಿಚಾರವೇ ನಮ್ಮ ಜೀವನವನ್ನು ಒಂದು ಹೊಸ ಎತ್ತರಕ್ಕೆ ಒಯ್ದು ಪ್ರಪಂಚವನ್ನು ನೋಡುವ ದೃಷ್ಟಿಯಲ್ಲಿ ಕ್ರಾಂತಿಕಾರಿ ಪರಿವರ್ತನೆ ಮಾಡಲು ಸಾಧ್ಯ ಎನ್ನುವುದು ಅವರ ತತ್ವವಾಗಿತ್ತು. ಹಾಗಾಗಿ ನಮ್ಮ ಮನೆ ತುಂಬ ಪುಸ್ತಕಗಳಿವೆ. ಈಗಲೂ ನಾನು ದಿನಕ್ಕೊಂದು ತಾಸನ್ನಾದರೂ ಓದಿಗಾಗಿ ಮೀಸಲಾಗಿಡ್ತೀನಿ. ಈ ಅಭ್ಯಾಸ ಒಂದೇ ನನ್ನಲ್ಲಿ ಪರಿವರ್ತನೆಯನ್ನುಂಟು ಮಾಡಿದೆ ಅಂತ ಹೇಳಲು ನನಗೆ ಹೆಮ್ಮೆ ಅನಿಸುತ್ತೆ. ಹೀಗಾಗಿ ನನ್ನ ತಂದೆಯವರಿಗೆ ನನಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. ಬಹುಶಃ ನಾನು ಸತ್ತಾಗ ಮಕ್ಕಳಿಗೆ ಬಿಟ್ಟು ಹೋಗುವ ಅತ್ಯಮೂಲ್ಯ ಆಸ್ತಿ ಅಂದರೆ ನನ್ನ ಗ್ರಂಥಾಲಯವೇ ಅಂತ ಹೇಳ್ಬೋದು. ನನ್ನಲ್ಲಿ ನಾಯಕತ್ವ, ಸಂಬಂಧಗಳು, ವ್ಯವಹಾರ, ತತ್ವಜ್ಞಾನ, ಆರೋಗ್ಯ, ಆಧ್ಯಾತ್ಮ, ಮಹಾಪುರುಷರ ಜೀವನ ಚರಿತ್ರೆ ಮುಂತಾದ ಅನೇಕ ಮೆಚ್ಚಿನ ವಿಷಯಗಳಿಗೆ ಸಂಬಂಧಿಸಿದ ಗ್ರಂಥಗಳಿವೆ. ಅವುಗಳಲ್ಲಿ ಹಲವು ನಾನು ಮನೆಯಲ್ಲಿದ್ದಾಗ ಜಗತ್ತಿನ ವಿವಿಧ ದೇಶಗಳ ಪುಸ್ತಕಾಲಯಗಳಿರ್ತಕ್ಕಂತಹ ಪುಸ್ತಕಗಳನ್ನು ಖರೀದಿಸಿ ಓದಿದ ಅನುಭವ ಇದೆ. ಅವು ನನ್ನ ಚಿಂತನಾ ಕ್ರಮವನ್ನು ರೂಪಿಸ್ತಾ ಇವೆ, ನನ್ನ ವೈಯಕ್ತಿಕ ದಾರ್ಶನಿಕತೆಯನ್ನು ಪ್ರಭಾವಿಸಿವೆ. ನಾನಿಂದು ಏನಾಗಿರುವೆನೋ ಅದಕ್ಕೆ ಕಾರಣವಾಗಿದೆ. ನನ್ನ ಪಾಲಿಗೆ ಅವು ಅತ್ಯಮೂಲ್ಯ ವಸ್ತುಗಳಂತ ಹೇಳಲು ತುಂಬ ಖುಷಿಯಾಗುತ್ತೆ. ಇವಾಗ ನೋಡಿ, ನೀವು ಗೌರವಿಸುವ ವ್ಯಕ್ತಿ ಬರೆದಿರುವ ಪುಸ್ತಕವನ್ನು ಓದಿದಾಗ ಲೇಖಕರಲ್ಲಿರುವ ಪ್ರಭೆಯು ನಮ್ಮನ್ನು ಮುಟ್ಟಿ ತಡುತ್ತದೆ. ಓದಲು ಗೊತ್ತಿದ್ದೂ ಕೂಡ ಓದದಿರುವುದು ಒಂದೇ, ಓದಲು ಬಾರದಿರುವುದು ಒಂದೇ ಅಲ್ವಾ ಎಂಬ ಹಳೆಯ ಮಾತು ತುಂಬ ನಿಜವಾಗಿದೆ. ಆದ್ದರಿಂದ ಪ್ರತಿದಿನವೂ ಒಂದಿಷ್ಟು ಓದಲು ಸಮಯ ಮಾಡಿಕೊಳ್ಬೇಕು. ನಮ್ಮ ಮನಸ್ಸಿನೊಳಗೆ ದೊಡ್ಡ ವಿಚಾರಗಳನ್ನು, ಉಜ್ವಲ ಯೋಜನೆಗಳನ್ನು ತುಂಬಿಕೊಳ್ಬೇಕು. ನಮ್ಮ ಆತ್ಮಕ್ಕೆ ಸ್ಫೂರ್ತಿಯನ್ನಿಕ್ಕಿಸಲು ಪುಸ್ತಕಗಳನ್ನು ಬಳಸಲೇಬೇಕು. ನಾವು ನಾಯಕರಾಗಬೇಕಾದ್ರೆ ಓದುಗರೂ ಆಗಬೇಕು ಎನ್ನುವುದನ್ನು ಮರೆಯಲೇಬಾರದು. ನನ್ನಂತೆ ಓದಲಾಗದಷ್ಟು ಪುಸ್ತಕಗಳನ್ನು ಖರೀದಿಸುವಂತಾದರೂ ಪರವಾಗಿಲ್ಲ ರೀ,
ಅವುಗಳಿಂದ ನಮ್ಮ ಗ್ರಂಥಾಲಯ ಬೆಳೆಯುತ್ತದೆ. ಅದೂ ಕೂಡ ಒಂದು ಸುಂದರ ಸೃಷ್ಟಿ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹ್ಯಾಪಿ ಲೈಫ್ ಅಂತಕ್ಕಂಥ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು.